ಹಾಸನ ಜಿಲ್ಲೆಯ ಮೋಸ್ಟ್ ಕಾಂಟ್ರವರ್ಷಿಯಲ್ ಇಂಜಿನಿಯರ್ ಎಂದೆನಿಸಿಕೊಂಡಿರುವ ಕೆಆರ್ ಕವಿತಾ ಅವರು ಶಿವರಾತ್ರಿ ಎಂದು ದಿಢೀರ್ ಫೇಸ್ಬುಕ್ನಲ್ಲಿ ಹಾಸನ ನಗರಸಭೆಯ ಕೆಲ ನಗರಸಭಾ ಸದಸ್ಯರ ವಿರುದ್ಧ ಭಾರೀ ಭ್ರಷ್ಟಾಚಾರ ಆರೋಪದ ವಿಡಿಯೋ ಹರಿಬಿಟ್ಟು ಕೆಲವೇ ನಿಮಿಷದಲ್ಲಿ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ. ಹೌದು, ಒಂದಲ್ಲೊಂದು ವಿಚಾರಗಳಲ್ಲಿ ಅನವಶ್ಯಕವಾಗಿ ಮೂಗು ತೂರಿಸಿ ಸದಾ ಸುದ್ದಿಯಲ್ಲಿರುವ ಹಾಸನದ ನಗರಸಭೆ ಇಂಜಿನಿಯರ್ ಕವಿತಾ ವಿರುದ್ಧ ಪ್ರತಿ ನಗರಸಭೆ ಸಾಮಾನ್ಯ ಸಭೆಗಳಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬರುತ್ತಲೇ ಇರುತ್ತವೆ. ಇತ್ತೀಚೆಗೆ ಹಳೆ ಮೈಕ್ಗಳಿಗೆ ಲಕ್ಷಾಂತರ ರೂಪಾಯಿ ಹೊಸ ಬಿಲ್ ಬರೆದು ಅದನ್ನು ಸ್ವತಃ ಸಭೆಯಲ್ಲಿ ಒಪ್ಪಿಕೊಂಡಿದ್ದ ಕವಿತಾ ಇದೀಗ ಫೇಸ್ಬುಕ್ನಲ್ಲಿ ಹೊಸದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಕೆಲವೇ ಕ್ಷಣದಲ್ಲಿ ತಾವೇ ಹರಿಬಿಟ್ಟ ವಿಡಿಯೋವನ್ನ ಡಿಲೀಟ್ ಮಾಡಿಕೊಂಡಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿದ್ದ ವಿಡಿಯೋದಲ್ಲಿ ಹಾಸನ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ, ಬಹಳ ಮಾನಸಿಕ ಹಿಂಸೆಯಾಗುತ್ತಿದೆ, ಕೆಲ ನಗರಸಭೆ ಸದಸ್ಯರು ನನ್ನನ್ನು ಟಾರ್ಗೆಟ್ ಮಾಡುತ್ತಾರೆ ಎಂದು ಆರೋಪಿಸಿರುವ ಅವರು ಹಾಸನ ನಗರಸಭೆ ವಾರ್ಡ್ಗಳಲ್ಲಿ ಕಾಮಗಾರಿಗಳು ನಡೆಸಬೇಕೆಂದರೆ ನಗರಸಭೆ ಸದಸ್ಯರುಗಳಿಗೆ ಗುತ್ತಿಗೆದಾರರು ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದು, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ ಕವಿತಾ ಅವರು ಕೆಲವೇ ಕ್ಷಣಗಳಲ್ಲಿ ಆ ಪೋಸ್ಟ್ ಡಿಲೀಟ್ ಮಾಡಿರುವುದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದ್ದು, ಭ್ರಷ್ಟಾಚಾರದ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿರುವ ಸರ್ಕಾರಿ ಇಂಜಿನಿಯರ್ ಕವಿತಾ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿ ಮತ್ತೊಬ್ಬರನ್ನ ಬ್ಲಾಕ್ ಮೇಲ್ ಮಾಡುವ ಬದಲು ಸಾಕ್ಷಿ ಸಮೇತ ಮುಂದೆ ಬಂದು ಆರೋಪ ಸಾಬೀತುಪಡಿಸಿ ಭ್ರಷ್ಟರ ವಿರುದ್ಧ ಹೋರಾಟ ನಡೆಸಲು ಮುಂದಾದರೆ ಅವರ ಬೆನ್ನಿಗೆ ನಾವು ನಿಲ್ಲುತ್ತೇವೆ ಎನ್ನುತ್ತಿದ್ದಾರೆ ಹಾಸನದ ಜನ.